ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದರೆ ಈ ಎಮ್ ಎಲ್ ಎಗಳ ಮಿನಿಟ್ ಕಾಟ, ಎಮ್ ಎಲ್ ಎಗಳಿಗೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ, ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಇಲ್ಲಿ ಯಾರನ್ನಾರು ಒಬ್ಬರು ಹಿಡಿದ್ರು ಅಂತ ತಿಳ್ಕೊಳ್ಳಿ, ಡ್ರಗ್ ವಿಷಯದಲ್ಲಿ ಯಾರನ್ನೋ ಹಿಡಿದ್ರು, ಅವ್ರು ಯಾವ ಜಾತಿಗೆ ಸೇರಿದವರು, ಆ ಅಧಿಕಾರಿ ಯಾವ ಜಾತಿಗೆ ಸೇರಿದವರು, ಯಾವ ಮಿನಿಸ್ಟರ್ ಫೋನ್ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ದಸರಾ ಅಂತೇಳಿ ಹೇಳಿ ಪ್ರಾಧಿಕಾರನೂ ಮಾಡಾಗೋಯ್ತು. ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರ ಸ್ಥಿತಿ ನೋಡಿ, ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸನ್ನು ನೀವು ಪ್ರಿಂಟ್ ಹಾಕ್ತೀರಿ, ಅಲ್ಲಿ ಹೋದರೆ ಪೊಲೀಸನ್ನ ಬೈತಾರೆ, ಒಳಗಡೆ ಬಿಡೋಕ್ಕೆಲ್ಲ ಫಿಸಿಟ್ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ, ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣನೂ ಕೂಡ 24 ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ. ಆದರೆ ಅವರಿಗೆ ಈ ಮಿನಿಟ್ ಕಾಟ, ಈ ವರ್ಗಾವಣೆ ದಂಧೆ ಕಾಟ, ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಾತಿ ಮಿನಿಸ್ಟರ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ, ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಪೊಲೀಸರನ್ನು ನಾನು ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧೆಗಳು ನಡೀತಾ ಇದ್ದಾವೆ. ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು. ಏನು ಮಾಡ್ತಾರೆ ಪೊಲೀಸರು? ಇಲ್ಲಿ ಬಂದು ಮಿನಿಟ್ಟಿಗೆ 50 ಲಕ್ಷ 60 ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ರೈಡ್ ಮಾಡಕ್ಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಅವಾಗ ಏನು ಮಾಡ್ಲಿಕ್ಕಾಗುತ್ತೆ? ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ. ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದನ್ನು ಡ್ರಗ್ ಮಾಫಿಯಾ ನಡೀತಾ ಇದೆ. ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದೆ, ಕೆಮಿಕಲ್ ಡ್ರಗ್ ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ? ಪೊಲೀಸ್ ಇಲಾಖೆಗೆ ನೀವು ಇವತ್ತು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟನ್ನು ಬೋರ್ಡನ್ನು ಆಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ. ಈ ರಾಜಕಾರಣಿಗಳು ಇವರು 5 ವರ್ಷ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಇವರು ಮಕ್ಕಳು ಮರಿಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟ್ಟಿಗೆ ದುಡ್ಡು ತೊಗೊಂಡ್ಬಿಟ್ಟು ಅವ್ರನ್ನ ಸುಲಿಗೆಯನ್ನು ಮಾಡ್ತಾರೆ. ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ. ಅವ್ರು ಏನು ಮಾಡೋಕ್ಕಾಗುತ್ತೆ? 11 ತಿಂಗಳಿಗೆ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಮನೆ ಎದುರುಗಡೆ, MLA ಮನೆ ಎದುರುಗಡೆ ನಿಂತ್ಕೊಳ್ಳೋಂಥ ಸ್ಥಿತಿ ಇದೆ. ಹಾಗಾಗಿ ಅವ್ರು ಏನು ಮಾಡೋಕ್ಕಾಗುತ್ತೆ? ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ. ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಡೀತಾ ಇದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗಲ್ಲ. ಹೋಮ್ ಮಿನಿಸ್ಟ್ರು ಬಿಡಿ, ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನಲ್ಲಿ ಕಲ್ಲು ಹೊಡೆದಾಗಲೇ ಸಣ್ಣ ಪುಟ್ಟ ಘಟನೆ ಅಂತಂದರು. ಅವರು ಸಿದ್ದರಾಮಯ್ಯನವ್ರು ಏನಾದ್ರು ಚೇರ್ ಖಾಲಿ ಮಾಡಿದರೆ ನನ್ನನ್ನು ಕೂರಿಸ್ತಾರೇನೋ ಅಂತೇಳಿ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಆದರೆ ನಾನು ಕೇಳೋದಿಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು. ತವರು ಜಿಲ್ಲೆನಲ್ಲಿ ಈ ಘಟನೆಗಳು ನಡೀತಾ ಇದೆ ಅಂದರೆ ಸಿದ್ದರಾಮಯ್ಯನವ್ರ ಮನಸ್ಸೇ ಮಿಡಿತಾ ಇಲ್ವಲ್ಲ? ಅಲ್ಲ ಸರ್, ಭಾಳ ವೀರಾವೇಶದಲ್ಲಿ ಮಾತಾಡ್ತೀರಿ, ಧಾರ್ಷ್ಟ್ಯದಿಂದ ಮಾತಾಡ್ತೀರಿ, ಉಡಾಫೆಯಿಂದ ಮಾತಾಡ್ತೀರಿ. ಇದ್ರ ಬಗ್ಗೆ ಮಾತಾಡಿ ಸರ್. ಈ ಘಟನೆ ನಡೆದಿದೆಯಲ್ಲ, ನಿಮ್ಮ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ನಿಲ್ಸಕ್ಕೆ ಹೇಳಿ, ನಿಮ್ಮ MLAಗಳಿಗೆ ಹೇಳಿ, ಮಿನಿಟ್ಟಿಗೆ ಹೋಗಿ ಕಾಸಿಸ್ಕೊಳ್ಳೋಂಥದ್ದನ್ನು ಬಿಡಕ್ಕೆ ಹೇಳಿ. ನೀವು ಅದನ್ನ ಯಾಕೆ ಸರ್ ಮಾಡಲ್ಲ? ನೀವೇನು DK ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಮೇಲ್ಗಡೆ ಮೇಂಟೈನ್ ಮಾಡ್ತಾ ಇದ್ದಾರೆ, ನನ್ನೆಲ್ಲ 2.5 ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ಕಳಿಸ್ಬೇಕು ಅಂತ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ, ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಯಾರು ಹೊಡ್ಕೊಂಡಿರಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ.